ಶಾಲೆ ಕೊಠಡಿಗಳಿಗೆ ಮಳೆ ನೀರು, ವಿದ್ಯಾರ್ಥಿಗಳ ಪಾಠ ಪ್ರವಚನಕ್ಕೆ ತೊಂದರೆ. ಹೌದು, ಶಿರಗುಪ್ಪ ತಾಲೂಕಿನ ಬಲಕುಂದಿ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನ 88 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡಿ 2024ರ ಫೆಬ್ರವರಿಯಲ್ಲಿ ಈ ಶಾಲೆಯನ್ನ ಉದ್ಘಾಟನೆ ಮಾಡಲಾಗಿದ್ದು, ಈಗಾಗಲೇ ಈ ಶಾಲೆಯ ಮೇಲ್ಛಾವಣಿಯಲ್ಲಿ ನೀರು ಹರಿದು ಹೋಗಲು ಯಾವುದೇ ವ್ಯವಸ್ಥೆ ಇಲ್ಲದಿರುವುದರಿಂದ ಮೇಲ್ಛಾವಣಿಯಲ್ಲಿ ಸಂಗ್ರಹವಾಗುವ ಮಳೆ ನೀರು ಕಿಟಕಿಗಳ ಮೂಲಕ ಕೊಠಡಿಗಳಿಗೆ ಹರಿದು ಬರುತ್ತಿದ್ದು, ಕೊಠಡಿಗಳಲ್ಲಿ ಮಳೆ ನೀರು ಸಂಗ್ರಹವಾಗಿ ವಿದ್ಯಾರ್ಥಿಗಳ ಪಾಠ ಪ್ರವಚನಕ್ಕೆ ಅನಾನುಕೂಲ ಉಂಟಾಗಿದೆ. ಮಳೆ ಬಂದರೆ ಇಲ್ಲಿನ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಸಂಕಟ ಪಡುವ ಪರಿಸ್ಥಿತಿ ಎದುರಾಗಿದೆ. ಈ ಗ್ರಾಮದಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಕೊಡಿಸುವ ಉದ್ದೇಶದಿಂದ ಸರ್ಕಾರ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ರು 88 ಲಕ್ಷ ಅನುದಾನವನ್ನ ಬಿಡುಗಡೆ ಮಾಡಿದ್ದು, ಈ ಅನುದಾನದಲ್ಲಿ ನೆಲಮಟ್ಟದಲ್ಲಿ 4 ಕೊಠಡಿ ಹಾಗೂ ಮೇಲ್ಮಹಡಿಯಲ್ಲಿ 4 ಕೊಠಡಿಗಳು, ಒಟ್ಟು 8 ಕೊಠಡಿಗಳು ನಿರ್ಮಾಣವಾಗಿದ್ದು, ಇದರಲ್ಲಿ ಪೂರ್ವ ಬಾಗಿಲು ಹೊಂದಿರುವ 2 ಕೊಠಡಿಗಳ ಮೇಲ್ಮಹಡಿಯಲ್ಲಿ ಮಳೆ ನೀರು ಒಂದು ಕಡೆ ಹರಿದು ಹೋಗಲು ಫ್ಲೋರಿಂಗ್ ಹಾಕದೆ, ಸುತ್ತಲೂ ಗೋಡೆ ಕಟ್ಟದೆ, ನೀರು ಹೋಗಲು ಡೋಣಿ ಅಳವಡಿಸದಿರುವುದರಿಂದ ಚಾವಣಿಯ ನೀರು ಗೋಡೆಗಳ ಮೂಲಕ ಹರಿದು ಬಂದು ಕಿಟಕಿಗಳಿಂದ ಬೋಧನಾ ಕೊಠಡಿಗಳಲ್ಲಿ ಹರಿದು ಬರುತ್ತಿದ್ದು, ಕೊಠಡಿಗಳಲ್ಲಿಯೇ ಮಳೆ ನೀರು ಸಂಗ್ರಹವಾಗ್ತಾ ಇದೆ. ಇಲ್ಲಿ ಕಾರ್ಯನಿರ್ವಹಿಸುವ ಶಿಕ್ಷಕರಿಗೆ ಕಿರಿಕಿರಿನ ಉಂಟು ಮಾಡುತ್ತಿದೆ. ಕಳೆದ ಒಂದು ವಾರದಿಂದ ಬಲಕುಂದಿ ಗ್ರಾಮದಲ್ಲಿ ಈ ಭಾಗದಲ್ಲಿ ಉತ್ತಮವಾದ ಮಳೆ ಸುರಿಯುತ್ತಿದ್ದು, ಶಾಲೆಯ ಮೇಲ್ಛಾವಣಿಯಲ್ಲಿ ಮಳೆ ನೀರು ಗೋಡೆಯ ಮೂಲಕ ನೆಲದ ಕಡೆ ಹರಿಯುವಾಗ ಸಬ್ಜೆಗಳಿಲ್ಲದ ಕಿಟಕಿಗಳ ಮೂಲಕ ತರಗತಿ ಕೊಠಡಿಗೆ ಹರಿದು ಬರ್ತಾ ಇದ್ದು, ವಿದ್ಯಾರ್ಥಿಗಳ ಕಲಿಕೆಗೆ ತೊಂದರೆಯಾಗಿದೆ. ಮಳೆ ನೀರು ಕ್ಲಾಸ್ ರೂಮ್ಗೆ ಬರ್ತಿದ್ದು ನಮ್ಮ ಪಾಠ ಪ್ರವಚನಕ್ಕೆ ಅನಾನುಕೂಲವಾಗಿದೆ. ಆದ್ದರಿಂದ ಮೇಲ್ಛಾವಣಿಯ ನೀರು ಸರಾಗವಾಗಿ ಹೋಗಲು ವ್ಯವಸ್ಥೆ ಮಾಡಿಕೊಡಬೇಕೆಂದು ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ. ಬಲಕುಂದಿ ಶಾಲೆಯಲ್ಲಿ ಕ್ಲಾಸ್ ರೂಮ್ಗೆ ಮಳೆ ನೀರು ಬರುವ ಬಗ್ಗೆ ಮಾಹಿತಿ ಬಂದಿದೆ. ಈ ಕಾಮಗಾರಿಯನ್ನು ಅನುಷ್ಠಾನ ಮಾಡಿದ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಉಪವಿಭಾಗದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸರಿಪಡಿಸಲು ಕ್ರಮ ಕೈಗೊಳ್ಳುವುದಾಗಿ ಬಿಇಒ ಎಚ್ ಗುರಪ್ಪ ಅವರು ತಿಳಿಸಿದ್ದಾರೆ. ರಾಜಸಬ್ ಸಿರಗುಪ್ಪ, NK ನ್ಯೂಸ್ ಬ್ಯೂರೋ, ಬಳ್ಳಾರಿ.